ಡೇ 2 ರಿಕವರಿ ಬ್ಲಾಗ್. ನೋವಿನ ಮಧ್ಯೆಯೂ ಸಂತೋಷ ತಂದ ನಮ್ಮವರ ಭೇಟಿ ಕ್ಷಣಗಳು. ಬನ್ನಿ ಬ್ಲಾಗ್ ಶುರು ಮಾಡೋಣ. ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಎದ್ದಾಗ ಕಾಲು ನೋವು ಸ್ವಲ್ಪ ಕಡಿಮೆ ಇದೆ ಕಂಪೇರ್ ಟು ಎಸ್ಟರ್ಡೇ. ಬಟ್ ಇನ್ನೂ ಪೇನ್ ಇದೆ. ಅದು ರಿಕವರಿ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಇವತ್ತು ಕಂಪೇರ್ ಮಾಡಿದ್ರೆ ಓಕೆ. ಕಾಲು ಮುರಿದ್ರು ಕೂಡ ಕೆಲಸ ನಿಲ್ಲಲ್ಲ, ಏನು ಮಾಡಿದ್ರು ಕೆಲಸ ಮಾತ್ರ ನಿಲ್ಲಲ್ಲ. ಸೊ ಕಾಲು ಮುರಿದಿದೆ, ವರ್ಕ್ ಫ್ರಮ್ ಹೋಮ್ ಇದೆ. ಸೊ ಅದು ಮಾಡ್ತಾನೆ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಕಾಲಿಗೆ ಸ್ವಲ್ಪ ನೋವಾದಾಗ ವಿಶ್ರಾಂತಿ ಕೊಡ್ತಾ, ಡಾಕ್ಟ್ರ್ ಹೇಳ್ದಾಗೆ ಸ್ವಲ್ಪ ಮೂವ್ಮೆಂಟ್ ಮಾಡ್ತಾ, ಸೊ ಟೇಕ್ ಕೇರ್ ಮಾಡ್ತಾ ಇದ್ದೀನಿ. ಕಾಲು ಎಷ್ಟಾಗುತ್ತೆ ಅಷ್ಟು. ಸೊ ಮನೆಯಲ್ಲಿ ಇವತ್ತು ಅಮ್ಮ ಅವಲಕ್ಕಿ ಮಾಡಿತ್ತು. ಸೊ ಅದೇ ಇವತ್ತಿನ ಪ್ರೋಟೀನ್ ಫುಡ್ ವಿತ್ ಸಮ್ ಬಾಯ್ಲ್ಡ್ ಎಗ್. ಇವತ್ತಿನ ವರ್ಕ್ ಸೆಟಪ್ ಸ್ವಲ್ಪ ಟಿ ವಿ ನೋಡ್ತಾ ಹಾಗೆ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ಬೋರ್ ಆಗುತ್ತೆ ಅಂತೇಳಿ ಸೊ ಕೆಲಸ ಮಾತ್ರ ನಿಲ್ಲಲ್ಲ. ಸೊ ಟೈಮ್ ಟು ವಾಚ್ ಸಮ್ ಮ್ಯಾಚ್. ಎಲ್ಲ ವರ್ಕ್ ಮುಗೀತು. ಸೊ ವರ್ಕ್ ಎಲ್ಲ ಮುಗೀತಿದ್ಮೇಲೆ ಈಗ ಸ್ವಲ್ಪ ಮ್ಯಾಚ್ ನೋಡಿ ಸ್ವಲ್ಪ ಬೇರೆ ಏನಾದ್ರು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅಡುಗೆ ನೋಡೋಣ ಹೇಗಾಗುತ್ತೆ ಅಂತ. ಲೆಟ್ಸ್ ಟ್ರೈ. ನನ್ನ ಕಾಲು ಮುರ್ತಿದೆ ಅಂತ ಗೊತ್ತಾಗಿ ನನ್ನ ನೋಡೋ ಇಷ್ಟು ಜನ ಬಂದುಬಿಟ್ಟಿದ್ದಾರೆ. ಮನೆಯಲ್ಲಿ ಎಲ್ಲಿ ನೋಡಿದ್ರು ಜನನೇ ಕಾಣ್ತಾ ಇದ್ದಾರೆ. ಭಾಳ ದಿನ ಆದಮೇಲೆ ಜನ ನೋಡಿದೆ. ಸೊ ಇವತ್ತು ಅಡುಗೆ ನನ್ನ ಕಡೆಯಿಂದನೇ. ಸೊ ಸ್ಮಾಲ್ ಚಿಕನ್ ಗ್ರೇವಿ ಟೈಪ್ ಮಾಡಿದ್ದೆ. ಫಾರ್ ದ ಫಸ್ಟ್ ಟೈಮ್ ನನ್ನ ಜೀವನದಲ್ಲೇ ಯಾವಾಗೋ ನಿಂತು ಅಡುಗೆ ಮಾಡ್ತಿದ್ದೋ, ನಾನು ಕೂತ್ಕೊಂಡು ಅಡುಗೆ ಮಾಡಿದ್ದೀನಿ ಕಾಲು ನೋವು ಅಂತೇಳಿ. ಸೊ ನನ್ನ ಸೆಟಪ್ 2 ಚೇರ್ ಇಟ್ಕೊಂಡು ಅಲ್ಲೇ ಕೂತು ಪಪ್ಪ ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು ಅಡುಗೆ ಮಾಡೋಕ್ಕೆ. ಮುಂದಿನ ಬ್ಲಾಗ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.